ಪಕ್ಷದಿಂದ ಮೈಸೂರಿನ ಪ್ರಾದೇಶಿಕ ಕಚೇರಿಯಲ್ಲಿದ್ದೀವಿ. ಇವತ್ತೊಂದು ಸೇರಿದಂತ ಒಂದು ಉದ್ದೇಶ ಮೈಸೂರು ನಗರದಲ್ಲಿರುವಂತಹ ಚಾಮರಾಜ ಕ್ಷೇತ್ರದ ಪದಾಧಿಕಾರಿಗಳ ಆಯ್ಕೆಯನ್ನ ಮಾಡಿ ಅವರಿಗೆ ನೇಮಕಾತಿ ಪತ್ರವನ್ನ ಕೊಡೋದಕ್ಕೆ ನಾವು ಸೇರಿದ್ದೀವಿ. ನನ್ನ ಎಡಭಾಗದಲ್ಲಿ ನಾಗೇಂದ್ರ ಅವರು ಮೈಸೂರು ನಗರದ ಜಿಲ್ಲಾಧ್ಯಕ್ಷರು ಇಲ್ಲಿದ್ದಾರೆ. ಅದೇ ರೀತಿ ನನ್ನ ಬಲಭಾಗದಲ್ಲಿ ರವಿ ಗೌಡ ಅಂತೇಳಿ ಪ್ರಧಾನ ಕಾರ್ಯದರ್ಶಿಗಳು ಮೈಸೂರು ನಗರ ಘಟಕ ಜಿಲ್ಲೆ. ಅದೇ ರೀತಿ ನಮ್ಮ ಹಿರಿಯ ಸದಸ್ಯರು ಮತ್ತೆ ಜಿಲ್ಲಾ ಕಾರ್ಯದರ್ಶಿಯಾದಂತಹ ನಾಗರಾಜ್ ಅವರು ಇದ್ದಾರೆ. ಅದೇ ಎಡಭಾಗದಲ್ಲಿ ಆನಂದ್ ಅವರು ಯುವ ಘಟಕದ ಮೈಸೂರು ನಗರ ಯುವ ಘಟಕದ ಅಧ್ಯಕ್ಷರಾಗಿದ್ದಾರೆ. ಮತ್ತೆ ನಾಗಲಕ್ಷ್ಮಿ ಅಂತೇಳಿ ಮೈಸೂರು ಜಿಲ್ಲಾ ನಗರ ಘಟಕದ ಮಹಿಳಾ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ರವಿ HP ಅಂತೇಳಿ ಮೈಸೂರಿನ ಜಿಲ್ಲಾ ಕಾರ್ಯದರ್ಶಿ ಇದ್ದಾರೆ. ವೇಣುಗೋಪಾಲ ಅಂತೇಳಿ ನಮ್ಮ ಮೈಸೂರಿನ ಜಿಲ್ಲಾ ಕಾರ್ಯದರ್ಶಿ ಮತ್ತೆ ಸಾಮಾಜಿಕ ಜಾಲತಾಣದ ಉಸ್ತುವಾರಿ ಮತ್ತೆ ಅದರ ನೇತೃತ್ವವನ್ನು ವಹಿಸಿರುವಂತವರು ಅವರು ಮಹದೇವಸ್ವಾಮಿ ಅವರು ಕೂಡ ಇದರಲ್ಲಿದ್ದಾರೆ. ಇವತ್ತು ನಮ್ಮ ಚಾಮರಾಜ ಕ್ಷೇತ್ರದ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಲಾಗಿದೆ. ಆ ವಿಚಾರವಾಗಿ ಮೊದಲನೇದಾಗಿ ಮುನವರ್ ಪಾಷಾ ಅಂತೇಳಿ ಇವರ ಅಧ್ಯಕ್ಷರಾಗಿ ನಾವು ನೇಮಕವಾಗಿ ಮಾಡಿದ್ದೀವಿ. ಇವರು ಮುನವರ್ ಪಾಷಾ ಅಂತ ಬಂದಿದ್ದಾರೆ. ಮುನವರ್ ಪಾಷಾ ಅಂತೇಳಿ ಇವ್ರ ಮೊಬೈಲ್ ಸಂಖ್ಯೆ ಬಂದು 9911120016 ಅಂತೇಳಿ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಇವರ ಅಧ್ಯಕ್ಷರಾಗಿ ಇವರನ್ನ ನಾವು ಆಯ್ಕೆ ಮಾಡಿ ನೇಮಕ ಪತ್ರವನ್ನು ಕೊಡ್ತಾ ಇದ್ದೀವಿ. ಫೋಟೋ ನೋಡಿರಿ ಅವರು. ಥ್ಯಾಂಕ್ ಯು ಮುನವರ್ ಪಾಷಾ. ಸೈಡಲ್ಲಿ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಥ್ಯಾಂಕ್ ಯು ಮುನವರ್ ಪಾಷಾ ಅವರೇ. ಫರೀದ್ ಅಹಮದ್ ಅವ್ರನ್ನ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗೆ ಆಯ್ಕೆ ಮಾಡ್ತಾ ಇದ್ದೀವಿ. ಇವ್ರದ್ದು ಮೊಬೈಲ್ ಬಂದು 9342065641 ಅಂತೇಳಿ ಇವರು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಆಗಿದ್ದಾರೆ. ಅವ್ರಿಗೆ ನೇಮಕಾತಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಮತ್ತೆ ರಹಮತ್ ಉಲ್ ಶರೀಫಾ ಇವ್ರನ್ನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದೀವಿ. ಇವರು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಕಾರ್ಯದರ್ಶಿಯಾಗಿ ಇನ್ನು ಮುಂದೆ ಕಾರ್ಯನಿರ್ವಹಿಸಲಿದ್ದಾರೆ. ಅವರು ಕೂಡ ನೇಮಕಾತಿ ಪತ್ರವನ್ನು ಮತ್ತೆ ಅದೇ ರೀತಿ ಶ್ರೀವಣ್ಣಕ್ಕೆ ಇವರು ಕೂಡ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದೀವಿ. ಇವರ ಮೊಬೈಲ್ ಸಂಖ್ಯೆ ಬಂದು 7406062267 ಅಂತ ಹಿರಿಯರು. ಇವರು ಕೂಡ ನಮ್ಮ ಪಕ್ಷದ ಒಂದು ಸದಸ್ಯತ್ವವನ್ನು. ಥ್ಯಾಂಕ್ ಯು ಸರ್. ಬಸವರಾಜ್ ಅವರು ಕಾರ್ಯದರ್ಶಿಗಳು. ಇವರು ಕೂಡ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಇವರ ಮೊಬೈಲ್ ನಂಬರ್ ಬಂದು 8105117549 ಆಗಿದೆ. ಇವ್ರಿಗೆ ನಮ್ಮ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ನೇಮಕಾತಿ ಪತ್ರವನ್ನ ಕೊಡ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಮತ್ತೆ ಲೋಹಿತ್ ಇವರು ಕೂಡ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಮತ್ತೆ ನಾಗರಾಜು ಕಾರ್ಯದರ್ಶಿ. ಸಂಜಯ್ ಡಿ ಕಾರ್ಯದರ್ಶಿ ಬರಬೇಕು. ಸಂಜಯ್ ಡಿ ಅಂತೇಳಿ ಇವರು ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಇವರ ಮೊಬೈಲ್ ನಂಬರ್ ಬಂದು 9683120056 ಅಂತೇಳಿ ಇವ್ರಿಗೂ ಕೂಡ ನೇಮಕಾತಿ ಪತ್ರವನ್ನು ಇವತ್ತು ಕೊಡಲಾಗಿದೆ. ಆದ್ರಿಂದ ಇವತ್ತು ನಿಮ್ಗೆ ಗೊತ್ತಾಗೋದ್ರಿಂದ ಎಲ್ಲ ಸ್ವಲ್ಪ ಎಲ್ಲಾ ಕಡೆನೂ ಮಾಡಿ ಸರ್. ಈ ರೀತಿಯಾಗಿ ನಮ್ಮ ಪಕ್ಷದ ಸೇನಾನಿಗಳು ಯಾವುದೇ ಶ್ರೀಮಂತರು ಅಥವಾ ಇನ್ಯಾವುದೋ ರಾಜಕೀಯ ಇರುವಂತವರು ಶಿಫಾರಸ್ಸಿಂದ ಬಂದವರು ಅಂತವ್ರು ಯಾರು ಅಲ್ಲ. ಪ್ರಜ್ಞಾವಂತರು, ಪ್ರಾಮಾಣಿಕರು, ಶಿಸ್ತಿನಿಂದ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ತಮ್ಮದೇ ಒಂದು ಕಾರ್ಯಶೈಲಿಯಲ್ಲಿ ಗುರುತಿಸಿಕೊಂಡು KRS ಪಕ್ಷವನ್ನ ಸಂಘಟನೆ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಪಕ್ಷಕ್ಕೆ ಸೇರಿ ಇವತ್ತು ಪದಾಧಿಕಾರಿಗಳ ಹುದ್ದೆಗಳನ್ನು ತಗೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ KRS ಪಕ್ಷದ ರಾಜ್ಯ ಸಮಿತಿಯಿಂದ, ಮೈಸೂರು ಜಿಲ್ಲಾ ಸಮಿತಿಯಿಂದ ಒಂದು ಅಭಿನಂದನೆಗಳನ್ನ ನಾವು ಸಲ್ಲಿಸೋಣ. ಈ ವಿಚಾರವಾಗಿ ಒಬ್ಬರಾಗಿ ನಮ್ಮ ಮುನವರ್ ಪಾಷಾ ಅವರು ಅಧ್ಯಕ್ಷರಾಗಿದ್ದಾರೆ. ಅವರು ಒಂದೆರಡು ಮಾತನ್ನ ಯಾವ ರೀತಿ ಸಂಘಟನೆ ಮಾಡ್ತಾರೆ ಅಂತ ಹೇಳಿ ಯೋಜನೆ ಬಂದಿದೆ. ಎರಡು ಮಾತನ್ನ ಹೇಳಿ. ಇಲ್ಲಿರುವ ಎಲ್ಲ ಪದಾಧಿಕಾರಿಗಳು ಮತ್ತು ಇಲ್ಲಿರುವ ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು
ನನ್ನ ಜೀವನದ ಒಂದು ಬಹುಮುಖ್ಯ ದಿನ ಅಂತ ನಾನು ಹೇಳ್ಕೋಬೋದು. ಯಾಕಂದರೆ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷ ಈ ನಮ್ಮ ಒಂದು ಪಕ್ಷ ಇಲ್ಲಿರುವ ಎಲ್ಲ ಪದಾಧಿಕಾರಿಗಳು ಮತ್ತು ಇಲ್ಲಿರುವ ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ನನ್ನ ಜೀವನದ ಒಂದು ಬಹುಮುಖ್ಯ ದಿನ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷ ನಮ್ಮ ಈ ಪಕ್ಷ ಒಂದು ಧರ್ಮನಿರಪೇಕ್ಷ ರಾಜಕೀಯ ಪಕ್ಷವಾಗಿದ್ದು ಸತ್ಯದ ಪರವಾಗಿ ನಿಂತು ಮತ್ತೆ ನಮ್ಮ ಹಕ್ಕುಗಳಿಗಾಗಿ ಹೋರಾಡುತ್ತದೆ. ಮತ್ತೆ ಅದರ ಜೊತೆಯಲ್ಲಿ ಧರ್ಮ ಜಾತಿ ಎಂಬ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಸಮಾನ ಅವಕಾಶ ನೀಡುವ ಈ ಪಾರ್ಟಿಯಲ್ಲಿ ಇವತ್ತು ನನಗೆ ಚಾಮರಾಜ ಕ್ಷೇತ್ರಕ್ಕೆ ಒಂದು ಅಧ್ಯಕ್ಷ ಸ್ಥಾನ ಆಯ್ಕೆ ಮಾಡಲಾಗಿದೆ. ನಾನು ಈ ಪಾರ್ಟಿ ಪರವಾಗಿ ಮತ್ತು ಜನರ ಪರವಾಗಿ ಕೆಲಸ ಮಾಡ್ತೀನಿ ಅಂತ ನಾನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ಬೇಕು. ಓಕೆ, ಥ್ಯಾಂಕ್ ಯು. ಈಗ ಅವರೇ ಹೇಳಿದ್ರು ಧರ್ಮಾತೀತವಾಗಿ ಒಂದು ಜಾತಿಯನ್ನ ಅನುಕರಣೆ ಮಾಡದೇನೆ ಒಂದು ಜಾತ್ಯತೀತ ಮನೋಭಾವವನ್ನ ಇಟ್ಕೊಂಡು ಒಂದು KRS ಪಕ್ಷ ಮಾಡ್ತಾ ಇದೆ ಅಂತ. ಅದರಿಂದ ನಾನು ಹೇಳೋದು ಈ ಲೈವ್ ಮುಖಾಂತರ KRS ಪಕ್ಷವನ್ನ ಸೇರಿ. ಇದು ನಿಮ್ಮ ಪ್ರಾಮಾಣಿಕ ಹೋರಾಟವನ್ನ ಗುರುತಿಸುತ್ತೆ, ನಿಮ್ಮ ನಾಯಕರನ್ನಾಗಿ ರೂಪಿಸುತ್ತೆ. ಯಾವುದೇ ಇದರಲ್ಲಿ ಆಮಿಷಗಳಿಟ್ಕೊಂಡ ಇನ್ಯಾವುದೋ ಕೊಡುವಂತದ್ದು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಡೋ ವಂಶಾವಳಿ ರಾಜಕಾರಣವನ್ನ ಮಾಡದಂತೆ ಏಕೈಕ ಪ್ರಾದೇಶಿಕ ಪಕ್ಷ ನಾಡು ನುಡಿ ಗಡಿ ವಿಚಾರದಲ್ಲಿ ಕರ್ನಾಟಕ ರಾಜ್ಯದ ಪರವಾಗಿ ನಿಲ್ಲುವಂತಹ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಮ ಪಕ್ಷ ನಮ್ಮ ರಾಜ್ಯಕ್ಕೆ ಬೇಕಾದಂತ ಎಲ್ಲಾ ವಿಚಾರ ಬಗ್ಗೆ ಧ್ವನಿ ಎತ್ತುವಂತ ಪಕ್ಷ. ದಯವಿಟ್ಟು ಇದೇ ಈ ವಿಡಿಯೋನ ನೋಡ್ತಾ ಇರುವಂತವ್ರು KRS ಪಕ್ಷದ ಸದಸ್ಯತ್ವವನ್ನು ಪಡ್ಕೊಳ್ಳಿ. ನಾವು ಇವತ್ತು ಮೈಸೂರು ಕಚೇರಿಯಿಂದ ಈ ಲೈವ್ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.